ಅಂದ್ರೆ ನೀವ್ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ, ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. Do you want to talk about that? ಇಲ್ಲ ಇದು ಸುಮ್ಮನೆ ಹಾಕಿದೆ ಅಷ್ಟೇ. ನೀನೇ ಚೂಸ್ ಮಾಡಿ ಯಾವ್ದು ಬೇಕಾದ್ರು. ಹಾಕಿದೆ ಯಾವುದೋ ಊಬರ್ ಡ್ರೈವರ್ ಎಕ್ಸ್ಪೀರಿಯನ್ಸ್ ಹಾಕಿದೆಯಲ್ಲ. ಕೆಳಗಡೆದಲ್ಲಿ ಚೂಸ್ ಮಾಡೋಣ. ವೈ ಡು ಗಿವ್ ಚಾಯ್ಸ್ ಮ್ಯಾನ್, ಯು ಆರ್ ಲೈಕ್ ಮೈ ಮಾಮ್. ನಮಗೂ ಅಷ್ಟೇ ಬರ್ತಾರೆ, ಏನು ತಿಂಡಿ ಬೇಕು ಅಂತ ಹೇಳ್ತಾರೆ, ನಾನು ಒಂದು ಹೇಳ್ತೀನಿ ಅದು ಬೇಡ ದೋಸೆ ಮಾಡ್ತೀನಿ. ನಾನು ಮತ್ತೆ ಯಾಕೆ ಚಾಯ್ಸ್ ಕೊಡ್ತಿದ್ದೀರಾ? ಐ ಆಮ್ ಲೈಕ್ choose anything in the bottom ಯು shelf. ಡಿಡ್ ಸೇ ದಟ್. ಟಾಪ್ ಶೆಲ್ಫ್ ನ ಯು ಡಿಡ್ ಸೇ ದಟ್. ಮೇಲ್ಗಡೆ 4 ಇರೋದು, ಲೈಕ್ ದ ಫಸ್ಟ್ ಒನ್ ಇಸ್ ಸಾರ್ಟ್ ಆಫ್ ನೆಗೆಟಿವ್, ಸೆಕೆಂಡ್ ಒನ್ ಇಸ್ ಸಾರ್ಟ್ ಆಫ್ ಸ್ಯಾಡ್, ಥರ್ಡ್ ಒನ್ ಇಸ್ ಆಲ್ಸೋ ಬಿಟ್ ಫ್ರಸ್ಟ್ರೇಟಿಂಗ್, ಫೋರ್ತ್ ಒನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ವಿ ಕ್ಯಾನ್ ಡೂ ದಟ್ ನೆಕ್ಸ್ಟ್ ಟೈಮ್. I don't know, man. Maybe like sports you like to play. Recently, I've played a couple of badminton. Maybe I might want to play badminton, but I don't have people around here to play. ಮುಂಚೆ ನನ್ನ ಫ್ರೆಂಡ್ ಶರಣ್ ಜೊತೆ ಹೋಗ್ತಾ ಇದ್ದೆ, ಬಟ್ ಬ್ಯಾಡ್ಮಿಂಟನ್ ಈಸ್ ಗುಡ್ ಎಕ್ಸಸೈಸ್. ಆ್ಯಂಡ್ ಅದೂ ಅಷ್ಟೇ, ಅದು ಆಡೋವಾಗ್ಲೂ ಐ ಯೂಸ್ ಟು ಬಿಂಜ್ ವಿಡಿಯೋಸ್ ಆನ್ ಬ್ಯಾಡ್ಮಿಂಟನ್, ಬಿಕಾಸ್ I think I have told you, like whatever I try to learn, I want to be good at it. If not good, at least be average at it. ಆ್ಯಂಡ್ ಆವ್ರೇಜ್ ಅಂದಿದ ತಕ್ಷಣ ಸುಮ್ಮನೆ ಇವಾಗ ರೋಡಲ್ಲಿ ಆಡ್ತಾರೆ ನೋಡು, ಆ ರೀತಿ ಅಲ್ಲ. ಲೈಕ್ ಯೂಸ್ ದ ಪ್ರಾಪರ್ ಟೆಕ್ನಿಕ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಬಟ್ ಇಟ್ಸ್ ಫೈನ್ ಇಫ್ ಯು ಆರ್ ನಾಟ್ ವೆರಿ ಗುಡ್ ಅಟ್ ಇಟ್. ಆ ಥರ ನಾನು ಇಂಡೋರ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ನಲ್ಲ, ಸೊ ಐ ಪ್ಲೇಡ್ ಇಂಡೋರ್ ಬ್ಯಾಡ್ಮಿಂಟನ್ ಲೈಕ್ ಎ ನಂಬರ್ ಆಫ್ ಟೈಮ್ಸ್, ಅಂಡ್ ಇಂಡೋರ್ ಬ್ಯಾಡ್ಮಿಂಟನ್ is so different to the normal kind of badminton we play. ರೋಡಲ್ಲಿ ಆಡೋದು, ರೋಡಲ್ಲಿ ಆಡೋದು, ಇಟ್ ಈಸ್ ಲೈಕ್ ಅ ಫ್ರೀ ಫಾರ್ ಆಲ್. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಿನ್ನ ಹತ್ರ ಎಷ್ಟು ಪವರ್ ಇದೆಯೋ ಅಷ್ಟು ದೂರ ಹಾಕ್ಬಿಟ್ಟು ಯು ಕ್ಯಾನ್ ಎಕ್ಸ್ಪ್ಲಾಯ್ಟ್ ಯುವರ್ ಸ್ಟ್ರೆಂತ್. ಸೊ ವೆನ್ ವಿ ಪ್ಲೇಡ್ ಇಟ್ as kids versus actual badminton, it is so different. Which one do you like? I don't know, man. I liked both, I guess. Of course, ಇವಾಗ ಒಂದು ಕಲ್ತ್ಕೊಂಡಾದ್ಮೇಲೆ ಆಡೋಕ್ಕೆ ಇಟ್ಸ್ ಅ ಬಿಟ್ ಫನ್, ಬಿಕಾಸ್ there's some learning curve, ಕಲಿಯೋ ಥರದ್ದಿರುತ್ತೆ. ಗೊತ್ತಿಲ್ಲ, ಎರಡರಲ್ಲೂ ಚೆನ್ನಾಗೇ ಇತ್ತು. ಅವಾಗ್ರಲ್ಲ ಅಂದರೆ ಫುಲ್ಲು ಕೇರ್ಫ್ರೀ ಥರ, ಪಿಚ್ ಬಿದ್ದಾದ್ಮೇಲೆ ಹೊಡಿಯೋದು, ನೆಟ್ ಇರಲಿಲ್ಲ, ಟಚ್ ಆಗಿ ಬಿದ್ದುಬಿಟ್ರೆ ಔಟು, ಟ್ರೈ ಮಾಡಿ ಬಿದ್ದರೆ ಔಟು. ಟ್ರೈ ಔಟ್ ಅಂತ ಇರ್ತಾ ಇತ್ತು, ಅದಿಂತ ವರ್ಷದದು. ಸೊ ವಿ ಆರ್ ಲೈಕ್ ಓಕೆ, ಐ ವಾಂಟ್ ಟ್ರೈ ಇಟ್ ಆಲ್. ವೆನ್ ಥಿಂಗ್ಸ್ ಗೆಟ್ ಟಫ್, ನೆವರ್ ಟ್ರೈ. ಆ್ಯಂಡ್ ಆ ಟೈಮಲ್ಲಿ ಹೊಡಿಲೇಬೇಕು ಆ ಥರ ಎಲ್ಲ ಒಂದಷ್ಟು ಸಿನಾರಿಯಸಲ್ಲಿ ಸೀರಿಯಸ್ ರೂಲ್ ಮಾಡ್ತಿದ್ವಿ, ಬಿಕಾಸ್ ಟ್ರೈ ಔಟ್ ಮಾಡಿಬಿಟ್ರೆ ಬಿಟ್ಬಿಟ್ರೆ ಔಟ್ ಆಗಿಬಿಡ್ತಿದ್ವಲ್ಲ. ಸೊ ಲಾಟ್ ಆಫ್ ಪೀಪಲ್ ದೇ ಯೂಸ್ ಟು ನಾಟ್ ಟ್ರೈ ಅಟ್ ಆಲ್. ಸೊ ದೆನ್ ವಿ ಆರ್ ಲೈಕ್, ಇಲ್ಲ ನೀವು ಹೊಡಿಲೇಬೇಕು ಆ ಥರ ಎಲ್ಲ ರೂಲ್ಸ್ ಮಾಡಿದಾಗ, ದೆನ್ ವಿ ಆರ್ ಲೈಕ್ ಹೌ ಇಸ್ ದಿಸ್ ಪಾಸಿಬಲ್ ಅಂತೆಲ್ಲ ಇತ್ತು. ಬಟ್ ಯಾಕೆಂದ್ರೆ ನೆಟ್ ಇರಲಿಲ್ಲ. ಇಲ್ಲ, ನೆಟ್ ಇದ್ರೂ ನೆಟ್ ಇರ್ತಾ ಇತ್ತು ಅಲ್ಲ ಹೇಳ್ತಿರೋದು, ಇವಾಗ ಲೈನ್ ಹಾಕ್ತೀವಲ್ಲ, ಈವನ್ ಇಫ್ ನೆಟ್ ಈಸ್ ನಾಟ್ ದೇರ್, there are people who don't want to run, right? ತುಂಬಾ ಹಿಂದೆ ಹೊಡೆದ್ರೆ ಹಿಂದೆ ಹೋಗಿ ಹೊಡಿಯೋದು, ಇದೆಲ್ಲ ಮಾಡಕ್ಕೆ, those things that people didn't wanted to do, so they'll just leave it without hitting it, and he's not out also, right? So when they made this kind of rules, that's when people started to hate ಈ ತರ ರೂಲ್ಸ್ ಎಲ್ಲ ಆಡಕ್ಕೆ. ಹೌದು. ಆಮೇಲೆ when you make these kind of rules, you also have to sort of make rules where ನೀನ್ ತುಂಬಾ ದೂರನೂ ಹೊಡೆದ್ಬಿಟ್ಟು ಬೀಳ್ಸೋಂಗಿಲ್ಲ ಅಂತ. ಅದ್ ಮಾಡ್ತಾ ಇರ್ಲಿಲ್ಲ ನಾವು. ವಿ ಡಿಡ್ಂಟ್ ನೋ ಅಬೌಟ್ ದಟ್. ಇವೆಲ್ಲ ಎಷ್ಟು ಪವರ್ ಇದೆಯೋ ಅಷ್ಟು ಹಾಕೊಂಡು ಆಡಿದ್ರೆ ಇಟ್ ವಿಲ್ ಗೋ, ಇಟ್ಸ್ ಫೈನ್ ಅಂತ. ಬಟ್ ನಾನು ಇಂಡೋರಲ್ಲಿ ಆಡೋವಾಗ ಮೋಸ್ಟ್ ಆಫ್ ದ ಟೈಮ್ಸ್ ದಟ್ ಐ ಹ್ಯಾವ್ ಲಾಸ್ಟ್ ಪಾಯಿಂಟ್ಸ್ ಇಸ್ ಬಿಕಾಸ್ ಐ ಹಿಟ್ ಔಟ್ಸೈಡ್ ರಾದರ್ ದ್ಯಾನ್ ನಾಟ್ ಹಿಟ್ ಥಿಂಗ್ಸ್. ದಟ್ ಇಸ್ ದ ಆಕ್ಚುಯಲ್ ಸ್ಕಿಲ್ ದಟ್ ಇಸ್ ಕಮಿಂಗ್ ಇನ್ ಟು ಪ್ಲೇ. ಯು ಹ್ಯಾವ್ ಟು ಹಿಟ್ ವಿತಿನ್ ದ ಬೌಂಡ್ರಿ, ಯು ಹ್ಯಾವ್ ಟು ಹಿಟ್ ಇಟ್ ಓವರ್ ದ ನೆಟ್, and you also have to not make it easy for the other player. So it's more than one dimensional when you play the actual badminton. And ನಿಂಗೆ ಇದೆಲ್ಲ ಮಾಡಕ್ ಬರುತ್ತಾ? ಇವಾಗ ಬ್ಯಾಡ್ಮಿಂಟನ್ ಅಲ್ಲಿ ಕ್ಯಾನ್ ಯು ಹಿಟ್ ಡಿಫ್ರೆಂಟ್ ಡೈರೆಕ್ಷನ್ಸ್? ನಂದೇನ್ ಡ್ರಾಬ್ಯಾಕ್ ಅಂದ್ರೆ ಐ ಹಿಟ್ ವೇರ್ ದ ಪೀಪಲ್ ಆರ್. ಎಕ್ಸಾಕ್ಟ್ಲಿ. That is because conditioning in the again. ಕ್ಯಾಶುಯಲ್ ಆಗಿ ಆಡುವಾಗ ವಿ ವುಡ್ ಆಲ್ವೇಸ್ ಗಿವ್ ಇಟ್ ಬ್ಯಾಕ್ ಟು ದ ಪ್ಲೇಯರ್. ಅಂದ್ರೆ ಮೇ ಬಿ ಇಟ್ ಕುಡ್ ಬಿ ದ ಟೆಕ್ನಿಕ್ ಫಾಲ್ಟ್. ನನಗೆ ಅದು ಗೊತ್ತಿಲ್ಲ ಹೇಗೆ ನಾನು ಬೇರೆ ಕಡೆ ಹೊಡಿಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಒಂದೊಂದ್ಸತಿ ಬೇರೆ ಕಡೆ ತುಂಬ ದೂರ ಹೊಡೆದ್ಬಿಡ್ತೀನ, ಆ ಥರದ್ದು ಒಂದಷ್ಟು ಇರ್ಬೋದು. ಬಟ್ ನಾನು ಪ್ರತಿ ಸತಿ ಆಡೋವಾಗ್ಲೂ ಅಷ್ಟೇ, ಎಲ್ಲಿರ್ತಾರೆ ಅಲ್ಲಿ ಕರೆಕ್ಟಾಗಿ ಹೊಡಿತೀನಿ ನಾನು. ನನ್ನ ಫ್ರೆಂಡ್ ಬೈತಾ ಇರ್ತಾನೆ, ಲೇ ಅವ್ರು ಇರೋ ಕಡೆನೇ ಹಾಕ್ಕೊಡ್ತಿದ್ಯಲ್ಲೋ ಅಂತ. ಅದು ನಿಂದು ಸ್ಕಿಲ್ ಇಂದ. ಅದೇ ಸ್ಕಿಲ್ ಇದೇನೆ. ಯು ಆರ್ ಸ್ಕಿಲ್ಡ್ ಅಟ್ ಗಿವಿಂಗ್ ಇಟ್ ಬ್ಯಾಕ್ ಟು ದ ಪ್ಲೇಯರ್.
And it's harder to do that actually. ಐ ಹ್ಯಾವ್ ವರ್ಡ್ ದಟ್ ಬಿಕಾಸ್ ನಾವು ಇದು ವಿಜಯನಗರಲ್ಲಿ ಒಂದು ಕ್ಲಬ್ ಇದೆ, ಅಲ್ಲಿ ಹೋಗಿ ಆಡ್ತಿದ್ವಿ. ಅಲ್ಲಿ ಒಬ್ರು ಬಂದಿದ್ರು ಕಣೋ, ಆ ಅಂಕಲ್ ಎಣ್ಣೆ ಹೊಡೆದ್ಬಿಟ್ಟವ್ರೆ. ಬಟ್ ಈಸ್ ಸ್ಟಿಲ್ ಲೈಕ್ ತೊದಲ್ತವ್ರು ಇದೆಲ್ಲ ಇದೆ, ಬಟ್ ಈಸ್ ಬ್ಯಾಡ್ಮಿಂಟನ್ ಸ್ಕಿಲ್ ವಾಸ್ ಸೋ ಗುಡ್ ಮ್ಯಾನ್. ಆ ಕಡೆಯಿಂದ ನನ್ನ ಫ್ರೆಂಡ್ ಹೊಡಿತಾನೆ, ಇವ್ರು ಬರೀ ವ್ರಿಸ್ಟ್ ಮೂಮೆಂಟಲ್ಲಿ, ದಟ್ಸ್ ಹೌ ಯು ಆರ್ ಸಪೋಸ್ ಟು ಪ್ಲೇ. ನೀನು ಬರೀ ವ್ರಿಸ್ಟ್ ಮೂಮೆಂಟ್ಸಲ್ಲಿ ಯು ಕ್ಯಾನ್ ಪ್ಲೇ ಬ್ಯಾಡ್ಮಿಂಟನ್ ವೆರಿ ವೆಲ್. ಅವ್ರು ಅಷ್ಟರಲ್ಲೇ ಸಖತ್ತಾಗಿ ಆಡಿಸ್ತಾ ಇದ್ರು ಅವನ್ನ. ನಾನು ನೋಡ್ಬಿಟ್ಟು ಓ ಮೈ ಗಾಡ್ ಹೂ ಇಸ್ ದಿಸ್ ಅಂತೆಲ್ಲ. ಆ್ಯಂಡ್ ನನಗೇನಂದರೆ, ಇವಾಗ ನನ್ನ ಫ್ರೆಂಡ್ ಏನಂದರೆ ಸ್ಯಾಂಕಿ ಟ್ಯಾಂಕಲ್ಲೆಲ್ಲ ಒಂದಷ್ಟು ವರ್ಷ ಆಡಿದ್ದಾನೆ. ಅಲ್ಲಿ ಅಂಕಲ್ಸ್ ಎಲ್ಲ ಇದ್ರಲ್ಲ, ಅವ್ರ ಜೊತೆಲ್ಲ ಆಡಿ ಸ್ವಲ್ಪ ಅಭ್ಯಾಸ ಆಗಿತ್ತು ಅವನಿಗೆ ರೆಗ್ಯುಲರ್ ಬ್ಯಾಡ್ಮಿಂಟನ್ ಆಡಿ. ಅಂದರೆ ನಾವು ಚಿಕ್ಕ ಮಕ್ಳಿರುವಾಗ ಆಡೋಕ್ಕೂ ಈ ರೀತಿ ಪ್ರಾಪರ್ ರೂಲ್ಸ್ ಥರ ಆಡೋದಕ್ಕೆ ಡಿಫ್ರೆನ್ಸ್ ಅಲ್ವಾ. ನಾನು ಬರೀ ರೋಡಲ್ಲಿ ಆಡಿರೋದಷ್ಟೇ. ಇದು ನನಗೆ ಈ ರೂಲ್ಸು ಇದೆಲ್ಲ ಗೊತ್ತಿರಲಿಲ್ಲ. ಇವನ ಜೊತೆ ಆಡೋಗಿ ಹೋದರೆ ಅವನು ಅಲ್ಲೋಡಿ ಹಿಂಗೋಡಿ ಅಂತವನೆ. ನಾನು ಇರುಗುರು, ನೀನು ಇಷ್ಟು ವರ್ಷ ಆಡಿದ್ಯಾ, ನಿನಗೆಲ್ಲ ಗೊತ್ತಿದೆ, ನಾನು ಅಡ್ಜಸ್ಟ್ ಆಗಬೇಕಿನ್ನ, ರೂಲ್ಸ್ ಗೊತ್ತಾಗಬೇಕು, ಆಮೇಲೆ ಫುಟ್ ಸ್ಟೆಪ್ಸು ಹೆಂಗೆ ಹೋಗ್ಬೇಕು, ಹೇಗೆ ಹೊಡಿಬೇಕು, ಆಮೇಲೆ ಸರ್ವು ನೆಟ್ ಇದ್ರ ಹತ್ರನೇ ಹೋಗ್ಬೇಕು, ಕರೆಕ್ಟಾಗಿ ಅವ್ರ ಬ್ಯಾಟಿಗೆ ಸಿಗಬಾರ್ದು. ಸೊ ಈ ಥರದ್ದು ಎಷ್ಟೊಂದಿದೆ. It should go just over the net when you're trying to serve. ಆ ಥರದ್ದಿದೆ. Or else they'll smash. ಆ್ಯಂಡ್ ಇನ್ನೊಂದೇನಂದರೆ, ಆಫ್ಟರ್ ಫ್ಯೂ ಡೇಸ್ ಆರ್ ಸಮಥಿಂಗ್ ಐ ವಾಸ್ ಗೆಟಿಂಗ್ ಅ ಬಿಟ್ ಬೆಟರ್ ಅಲ್ವಾ. ಇವಾಗ ನಾನು ಸರ್ವ್ ಮಾಡಿದ ತಕ್ಷಣ, ಇವಾಗ ನಾವು ಡಯಾಗ್ನಲ್ ತಾನೇ ಸರ್ವ್ ಮಾಡೋದು. ಸೊ ಡಯಾಗ್ನಲ್ಲಿ ಸರ್ವ್ ಮಾಡ್ತೀನಿ, ಬೈ ಚಾನ್ಸ್ ಹತ್ರ ಬರುತ್ತಂದರೆ ಅವ್ನು ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನನ್ನ ರೈಟ್ ಸೈಡ್ ಬಾಕ್ಸ್ ಹತ್ರ ಹೊಡಿತಾನೆ. ಮೈಂಡಲ್ಲಿದೆ ಅವ್ನು ಅಲ್ಲಿ ಹೊಡಿತಾ, ನಾನು ನೆಕ್ಸ್ಟ್ ಆ ಕಡೆ ಹೋಗ್ಬೇಕಂತ. ದಟ್ ಈಸ್ ಹೌ ಐ ಆಮ್ ಸಪೋಸ್ ಟು ಡೂ. ಇವಾಗ ನಾನು ಸರ್ವ್ ಮಾಡಿದ ತಕ್ಷಣ ಐ ಹ್ಯಾವ್ ಟು ಕವರ್ ದ ಫ್ರಂಟ್ ಪಾರ್ಟ್. ಮೈಂಡಲ್ಲಿದೆ, ಬಾಡಿ ರಿಯಾಕ್ಟ್ ಮಾಡಲ್ಲ. ಸರ್ವ್ ಮಾಡಿದ ತಕ್ಷಣ ಬಾಡಿ ಬ್ರೈನ್ ಆಫ್ ಆಗಿಬಿಡುತ್ತೆ, ಬಾಡಿ ಇದು ಫಂಕ್ಷನಿಂಗ್ ನಿಂತೋಗ್ಬಿಡುತ್ತೆ. ಬಾಡಿ ವಿಲ್ ಬಿ ಲೈಕ್, ಯಾಕೆ ನನ್ನ ಹತ್ರ ಬರ್ತಾ ಇಲ್ಲ ವಾಪಸ್ ಶಟಲ್ ಇಲ್ಲ, ಲೈಕ್ ಸರ್ವ್ ಮಾಡೋ, ದಟ್ ಇಸ್ ವಾಟ್ ದ ಬಾಡಿ ಎಕ್ಸ್ಪೆಕ್ಟ್ಸ್. ಸರ್ವ್ ಮಾಡೋ ಲಾಸ್ಟ್ ಮೂಮೆಂಟ್ವರೆಗೂ ಇರುತ್ತೆ. ಓಕೆ, ಸರ್ವ್ ಮಾಡಿದ ತಕ್ಷಣ ನಾನು ರೈಟ್ ಸೈಡ್ ಹೋಗ್ಬೇಕು ಅಂತ. ಆ ಮಸಲ್ ಮೆಮೊರಿ ಇಲ್ಲ ನೋಡು, ಸೊ ಅದಕ್ಕೋಸ್ಕರ ಹೋಗಲ್ಲ ಅದು. ಆ್ಯಂಡ್ ದೆನ್ ಆಫ್ಟರ್ ಫ್ಯೂ ಮಂತ್ಸ್ ಆರ್ ಸಮಥಿಂಗ್, ಆವಾಗ 1-2 ಸತಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ಫನಿ ಏನಂತ ಹೇಳಿದ್ರೆ, ನಾನು ಆಡೋವಾಗ ಪೀಪಲ್ ಆರ್ ವೆರಿ ಶಾಕ್ಡ್ ಆ್ಯಂಡ್ ದೇ ಯೂಸ್ ಟು ರೋಲ್ ಆನ್ ಫ್ಲೋರ್ ಲಾಫಿಂಗ್. ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ರೀತಿ ಎಲ್ಲ ಹೊಡಿತಾನೆ ಇವನು ಅಂತೆಲ್ಲ. ಸಿಂಪಲ್ ಶಾರ್ಟ್ಸ್ ಬಿಟ್ಬಿಡ್ತೀನಿ ಎಷ್ಟೊಂದು ಸತಿ ಕಾಂಪ್ಲಿಕೇಟೆಡ್ ಶಾರ್ಟ್ಸ್ ಎಲ್ಲ ಹೊಡೆದ್ಬಿಡ್ತೀನಿ, ಅದು ನನಗೂ ಗೊತ್ತಿರಲ್ಲ. ಆ್ಯಂಡ್ ನಾನು ಒಂಥರ ಇದು ಬ್ಯಾಟಿಂಗ್ ಮಾಡ್ತಾರೆ ನೋಡು, ಅವ್ರು ಹೇಳೋದು ಏನು ಬ್ಯಾಟಿಂಗ್ ಆಡ್ತಿದ್ಯೇನೋ ಅಂತ, ಆ ರೀತಿ. ಸೊ ಆ ಥರ ಸ್ಟೈಲಲ್ಲಿ ಯು ವುಡ್ ಇಟ್. ಬಟ್ ಇಟ್ಸ್ ಲೈಕ್, ನಾನು ಒಬ್ಬರು ಇದು ಫುಲ್ ಸ್ವಿಂಗ್ ಬ್ಯಾಡ್ಮಿಂಟನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಕೊರಿಯಾ ಒಬ್ಬ ಕೋಚ್ ಇದ್ದಾನೆ, ಅವನು ನೋಡ್ತೀನಿ ನಾನು, ಅವ್ನು ಹೇಳ್ಕೊಡೋದಲ್ಲ. ಐ ಫೀಲ್ ದ ವೇ ಹೀ ಟೀಚರ್ಸ್ ಈಸ್ ವೆರಿ, ಇಟ್ಸ್ ಲೈಕ್ ಬೆಸ್ಟ್ ವೇ ಥರ ಅನಿಸುತ್ತೆ. ಅವ್ನು ಹೇಳ್ಕೊಡೋ ಮೆಥಡ್ ನಾನು ನೋಡಿಲ್ಲ ಇವಾಗವರೆಗೂ ಆ ರೀತಿ ಇದು ಮಾಡಿರೋದು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಇಟ್ಕೋತಾರೆ ನೋಡಿ ಬ್ಯಾಟ್ಸು, ಇಟ್ಸ್ ನಾಟ್ ಪ್ರಾಪರ್ ವೇ ದಟ್ ದೇ ಹ್ಯಾಂಡಲ್ ದ ಬ್ಯಾಟ್. ಬಟ್ ಸಿನ್ಸ್ ದೇ ಹ್ಯಾವ್ ಪ್ಲೇಡ್ ಫಾರ್ ಸೋ ಮೆನಿ ಇಯರ್ಸ್, ದೇ ಆರ್ ಯೂಸ್ ಟು ಇಟ್, ದೇ ಆರ್ ಅಡ್ಜಸ್ಟೆಡ್ ಆ ಥರ. ಬಟ್ ಇಟ್ಸ್ ನಾಟ್ ಅ ಗುಡ್ ವೇ, ಇಟ್ ಪುಟ್ಸ್ ಲಾಟ್ ಆಫ್ ಸ್ಟ್ರೈನ್ ಆನ್ ದ ರಿಸ್ಟ್ ಅಂತಲ್ಲ, ನಿನ್ ಫುಲ್ ನಿನ್ ಬಾಡಿ, ಶೋಲ್ಡರ್ಸ್, ಬಾಡಿ ಪೋಸ್ಚರ್, ಅದಕ್ಕೆಲ್ಲ ಇದಾಗುತ್ತೆ. ಬ್ಯಾಡ್ಮಿಂಟನ್ ರಾಕೆಟ್ ನ ತುಂಬಾ ಲೂಸ್ ಆಗಿ ಇಟ್ಕೊಬೇಕು, ಸೊ ದಟ್ ಇಟ್ ಕ್ಯಾನ್ ಮೂವ್ ಅಕ್ರಾಸ್ ಹೌಎವರ್ ಯು ವಾಂಟೆಡ್ ಟು ಮೂವ್. ಅಂಡ್ ಇವ್ರು ಹೇಳ್ಕೊಡೋ ಮೆಥಡ್ಸು ಯಾವ ರೀತಿ, ಇವಾಗ ನೀನು ಸ್ಮ್ಯಾಶ್ ಹೊಡಿತೀಯ ಅಂತ ಅನ್ಕೋ, ಸ್ಮ್ಯಾಶ್ ಹೊಡೆದಾಗ ತುಂಬಾ ಜನರಿಗೆ ಶೋಲ್ಡರ್ ಪೇನ್ ಇದೆಲ್ಲ ಬರುತ್ತೆ, ಬಿಕಾಸ್ ದ ವೇ ದೆ ಪೊಸಿಷನ್ ದೇರ್ ಬಾಡಿ. ಇವಾಗ ಅವ್ರ ಕೋಚ್ ಹೇಳೋ ರೀತಿ ಹೇಗಂತ ಹೇಳಿದ್ರೆ, ಇವಾಗ ನಾವು ಕೈನ ಈ ರೀತಿ ಸ್ಟ್ರೈಟ್ ಮಾಡ್ತೀವಿ ಅಂತ ಅನ್ಕೋ, ಪ್ಯಾರಲಲ್ ಟು ದ ಗ್ರೌಂಡ್. ಇವಾಗ ನಿನ್ನ ಕೈ ಫುಲ್ ಸ್ಟ್ರೈಟ್ ಆಗಿ ಹಿಂಗೆ ಓಪನ್ ಮಾಡಿದ್ರೆ ಯಾವ ರೀತಿ ಇಟ್ಕೋತೀವಿ ನಿನ್ನ ಕೈ? ಬೇರೆಯವ್ರಿಗೆ ಬ್ಲೆಸ್ಸಿಂಗ್ ಕೊಡೋ ಥರ. ಸ್ಟ್ರೈಟ್ ಅಲ್ಲ, ರೈಟ್ ಸೈಡ್ ಲೆಫ್ಟ್ ಸೈಡು, ರೈಟ್ ಸೈಡ್ನ ಸ್ಟ್ರೈಟ್ ಆಗಿ ಮೇಲೆ ಎತ್ತುತ್ತಾ ಇದೆಯಾ. ಸೊ ಇದ್ಯಾವುದೋ ಇದು ಡವಿಂಚಿನೋ ಅದು ಯಾವುದೋ ಒಬ್ಬಂದು ಇದಿದೆ ನೋಡು, ಹ್ಯೂಮನ್ದು ಒಂದು ಸ್ಟ್ರಕ್ಚರ್ ಥರ, ದ ವಿಟ್ರೂವಿಯನ್ ಮ್ಯಾನ್. ಅದು ನಿಮಗೆ ಜ್ಞಾಪಕ ಇದೆಯಲ್ಲ, ಅದು ಸಿಂಬಲ್ಲು. ಅದ್ರ ಪ್ರಕಾರ ಅವನು ಎಕ್ಸ್ಪ್ಲೇನ್ ಮಾಡೋದು. ಅದ್ರ ಪ್ರಕಾರ ಏನಂದರೆ, ಯು ಕ್ಯಾನ್ ಕಂಫರ್ಟಬಲಿ ಲಿಫ್ಟ್ ಯುವರ್ ಹ್ಯಾಂಡ್ ಅಂಟಿಲ್ ಸರ್ಟನ್ ಡಿಗ್ರಿ, ದಟ್ ಈಸ್ ಯುವರ್ ಕಂಫರ್ಟ್. ಅದ್ರ ಮೇಲ್ಗಡೆ ಹೋದಾಗ ದಟ್ ಈಸ್ ವೆನ್ ಯು ಸ್ಟಾರ್ಟ್ ಫೀಲಿಂಗ್ ಸ್ಟ್ರೈನ್. ಸೊ ನೀನು ಸ್ಮ್ಯಾಶ್ ಹೊಡಿಬೇಕಂತ ಹೇಳಿದ್ರೆ ನಿನ್ನ ಕೈನ ಫುಲ್ ಈ ರೀತಿ ಮೇಲೆ ಎತ್ತಿದ್ರೆ ದಟ್ ಈಸ್ ವೆನ್ ಯು ಸ್ಟಾರ್ಟ್ ಟು ಹಾರ್ಮ್ ಯುವರ್ ಶೋಲ್ಡರ್ಸ್ ಆ್ಯಂಡ್ ಆಲ್. ಬಟ್ ಇಫ್ ಯು ವಾಂಟ್ ಟು ರಿಟೈನ್ ದ ಸೇಮ್ ಮೂಮೆಂಟ್, ಅಂದರೆ ಇವಾಗ ಮೇ ಬಿ ಇಲ್ಲಿಂದ ಒಂದು 10 ಡಿಗ್ರಿ 15 ಡಿಗ್ರಿ ಅಷ್ಟೇ ಎತ್ತಕ್ಕಾಗೋದು ನೀನು ಆರಾಮಾಗೆ. ಸೊ ಅದೇ ಆ್ಯಂಗಲ್ನ ನೀನು ಮೇಲ್ವರ್ಗು ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಮೂವ್ ಯುವರ್ ಹಿಪ್, ಅಂದರೆ ನಿನ್ನ ಬಾಡಿನ
ಹಿಪ್ ರೀಜನ್ ಬೆಂಡ್ ಮಾಡ್ಬೇಕು ನೀನು. ಅವಾಗ ದಟ್ ಸೇಮ್ ಆ್ಯಂಗಲ್ ಹ್ಮ್ ಯು ಕ್ಯಾನ್ ರೀಚ್ ಆನ್ ಟಾಪ್ ಆಲ್ಸೋ. ಸೊ ನೀನು ನೋಡು ಕೊರಿಯನ್ಸ್ ಇರ್ಬೋದು, ಈ ರೀತಿ ಪ್ರೋ Okay. ಪ್ಲೇಯರ್ಸ್ ಎಲ್ಲ ಇರ್ತಾರೆ ನೋಡು, ಅವ್ರು ಸ್ಮ್ಯಾಶ್ ಹೊಡೆಯುವಾಗ ಅವ್ರ ಬಾಡಿ ಟಿಲ್ಟ್ ಆಗಿರುತ್ತೆ. ಇಟ್ಸ್ ನಾಟ್ ಲೈಕ್ ದರ್ ಸ್ಟ್ಯಾಂಡಿಂಗ್ ಆ್ಯಂಡ್ ಹಿಟ್ಟಿಂಗ್. ಹೌದು ಹೌದು ದಟ್ ಈಸ್ ದ ರೀಸನ್ ವೈ, ಬಿಕಾಸ್ ದೇ ಆರ್ ಹಿಟ್ಟಿಂಗ್ ಇನ್ ಅ ಕಂಫರ್ಟಬಲ್ ಪೊಸಿಷನ್. ಬಟ್ ನೀನು ರೆಗ್ಯುಲರ್ ನೀನು ಕೋರ್ಟ್ಸ್ ಇದೆಲ್ಲ ನೋಡಿದಾಗ ಅವರೆಲ್ಲ ನೋಡಿದ್ರೆ ನೋಡಿ ನಿಂತ್ಕೊಂಡೆ ಹಿಂಗೆ ಹೊಡಿತಾರೆ ಸ್ಮ್ಯಾಶು. ದಟ್ ಈಸ್ ವೆನ್ ದೇ ಇಂಜೂರ್ ದೇರ್ ಶೋಲ್ಡರ್ಸ್. And a lot of the times, what I've seen is people when they're smashing, they jump so that they can move their body in whichever way they want to move it. ನಿಂತ್ಕೊಂಡು ಹೊಡೆಯುವಾಗ it is much harder. ನಂದೇನಂದ್ರೆ I just get tired of all the moving around. ಅದಕ್ಕೆ ಇದು ಡಬಲ್ಸ್ ಆಡಿದ್ರೆ ಕಮ್ಮಿ ಇದು ಸ್ಟ್ಯಾಮಿನಾ. ಡಬಲ್ಸ್ ಆಡಿದ್ರೆ ಜಾಸ್ತಿ ಸ್ಟ್ರೈನ್ ಇಲ್ಲ. I think badminton when played in singles is one of the most exhausting ಹೌದು. sports. More than, I don't know if it is more exhausting than lawn tennis though. ಟೆನ್ನಿಸು ಇರುತ್ತೆ ಬಿಕಾಸ್ But what I want to know is which is more exhausting? Is it lawn tennis or is it badminton? ಅಂದರೆ ಇಟ್ ಮೈಟ್ ಡಿಪೆಂಡ್, ಲೈಕ್ ಎಷ್ಟು ರ್ಯಾಲೀಸ್ ಹೋಗುತ್ತೆ ಆ ಥರ ಇರ್ಬೋದು. ಅದೇ just the pure speed of the shuttle versus that of the ball. If you put that up against the area of the court, ಯಾವ್ದ್ರಲ್ಲಿ you have to have quicker reflexes. I just want to know. ಬಟ್ ಇದು ಶಟಲ್ನಲ್ಲೂ ಸೇಮ್ ಇವಾಗ ಅವ್ನ ಕೋಚ್ ಹೇಳೋದು, ನೋ ಮ್ಯಾಟರ್ ಹೌ ಮಚ್ ಸ್ಮ್ಯಾಶ್ ಎಷ್ಟೇ ಹೊಡೆದ್ರೂ ಯು ವಿಲ್ ಹ್ಯಾವ್ ಟೈಮ್ ಟು ರಿಯಾಕ್ಟ್ ಮಾಡೋಕ್ಕೆ ಟೈಮ್ ಇದ್ದೇ ಇರುತ್ತೆ. ಬಿಕಾಸ್ ಅದು ಫೆದರ್ ಥರದಲ್ವಾ ಅದು. ಸೊ ಎಷ್ಟೇ ಸ್ಪೀಡ್ ಇದ್ರೂ ಸ್ಲೋ ಡೌನ್ ಆಗೇ ಆಗುತ್ತೆ ಅದು. ಆ ಸೌಂಡಿಗೆ ಆ ರೀತಿ ಅನಿಸ್ಬೋದು. ವಿ ಟೆನ್ ಟು ರಿಯಾಕ್ಟ್ ಟು ದ ಸೌಂಡ್. ಅವ್ನು ಅದೇ ಹೇಳೋದು, ನೀನು ಸೌಂಡ್ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ, ಯು ಕೀಪ್ ಯುವರ್ ಐ ಆನ್ ದ ಶಟಲ್. ಸೌಂಡ್ ನಮಗೆ ಫಟ್ ಅಂತ ಕೇಳಿಸುತ್ತೆ, ಬಟ್ ಶಟಲ್ ಕಮ್ಸ್ ಡೌನ್ ಸ್ಲೋ. And also a lot of the times it is more about the positioning, how you position yourself after the shot so that you can tackle any shot the other player returns to you. ತುಂಬಾ ನೀನು ಅದಕ್ಕೆ ಗಮನ ಕೊಡ್ಬೇಕಾಗುತ್ತೆ. ಹೌದು. It is not just about hitting shots. ಇನ್ನೊಂದೇನಂದ್ರೆ ಇವಾಗ ನೀನು ಶಾರ್ಟ್ ಹೊಡಿತೀಯಲ್ಲ, ದ ವೇ ಯು ಹಿಟ್ ಶುಡ್ ಆಲ್ಸೋ ಲೆಟ್ ಯು ನೋ ವೇರ್ ದ ನೆಕ್ಸ್ಟ್ ಥಿಂಗ್ ವಿಲ್ ಕಮ್. ಆ ರೀತಿ ಇವಾಗ ನೀನು ಒಂದು ಕಡೆ ಹೊಡಿತಿದ್ಯಾ ಅಂದರೆ ಓಕೆ ಇಲ್ಲಿಂದ ಅವ್ನು ಆ ಕಡೆ ಈ ಕಡೆ ಹೊಡಿಬೋದು ಅನ್ನೋದೊಂದು ಪ್ರಾಬಿಲಿಟಿ ಇಟ್ಕೊಂಡು ಇರಬೇಕು. ಅಪಾರ್ಟ್ ಫ್ರಮ್ ದ್ಯಾಟ್ ವೆನ್ ಯು ಆರ್ ಪ್ಲೇಯಿಂಗ್ ಸಿಂಗಲ್ಸ್ ಅಲ್ವಾ, ರೂಲ್ ಏನು ಮಾಡ್ತಾರಂತೆ ಅಂದರೆ ದ ಜನರಲಿ ಮೆಥಡ್ ದಟ್ ದ ಫಾಲೋ ಈಸ್, ಒನ್ಸ್ ಯು ಹಿಟ್ ಎನಿ ಶಾರ್ಟ್ ಯು ಟ್ರೈ ಟು ಗೋ ಬ್ಯಾಕ್ ಟು ದ ಸೆಂಟರ್ ಆಫ್ ದ ಕೋರ್ಟ್. ಬಿಕಾಸ್ ಸೆಂಟ್ರಿಂದ ನೀನು ಬೇರೆ ಎಲ್ಲ ಆ್ಯಂಗಲ್ಸ್ ನಾನು you can reach anywhere else. ಜಸ್ಟ್ ಒನ್ ಆರ್ ಟು ಒನ್ ಆ್ಯಂಡ್ ಹಾಫ್ ಸ್ಟೆಪ್ಸ್ ಅಲ್ಲಿ ನೀನು ರೀಚ್ ಮಾಡ್ಬೋದು. Your reflexes have to be quick, right? ಅದಕ್ಕೂ ತುಂಬಾ ಸ್ಟಾಮಿನಾ it will take. ನೀನು ಡಬಲ್ಸ್ ಬಗ್ಗೆ ಮಾತಾಡ್ತಿರೋದ ಸಿಂಗಲ್ಸ್ಗೆ? ಸಿಂಗಲ್ಸ್ ಬಗ್ಗೆ. ಡಬಲ್ಸ್ ಅಲ್ಲಿ ಇಟ್ ಇಸ್ ರಿಲೇಟಿವ್ಲಿ, ಸಿಂಗಲ್ಸ್ ಅಲ್ಲಿ ಬೇಕೇ ಬೇಕು. ಸಿಂಗಲ್ಸ್ ಇಸ್ ಲೈಕ್ ಹೆವಿ ಡ್ರೈನಿಂಗ್. ನಾನು ಸಿಂಗಲ್ಸ್ ಕೆಲವು ಸರಿ ಆಡ್ಬಿಟ್ಟು ಐ ವಾಸ್ ಲೈಕ್ ಸ್ಕ್ರೂ ದಿಸ್, ಐ ಆಮ್ ನಾಟ್ ಪ್ಲೇಯಿಂಗ್ ದಿಸ್ ಅಗೇನ್ ಅಂತ. ಡಬಲ್ಸ್ ಯೂಶಲಿ ಆಡ್ತಾ ಇದ್ದಿದ್ದು. ಇಟ್ ವಾಸ್ ರಿಲೇಟಿವ್ಲಿ ಸೋ ಮಚ್ ಮೋರ್ ಈಸಿಯರ್. ಮರಿಯಪ್ಪನ್ ಪಾಳ್ಯ ಪಾರ್ಕ್ ಇದೆ ನೋಡು, ಅಲ್ಲಿ ಹೆಂಗಂದ್ರೆ 6 ಜನ ಆಡ್ತಾರೆ ಒಂದು ಕೋರ್ಟಲ್ಲಿ. 3v3 ನಾ? ಅಲ್ಲಿ ಹೆಂಗಂದ್ರೆ Oh. ಒಂದೊಂದು ಬಾಕ್ಸಲ್ಲಿ ಒಬ್ಬೊಬ್ರು, ಹಿಂದೆ ಬಾಕ್ಸಲ್ಲಿ ಒಬ್ಬ, ಆ ಥರ. Okay, they're playing something else then, their own game. ಅದ್ರ ಬದಲು ಸುಮ್ಮನೆ ದೇ ಕ್ಯಾನ್ ಚೂಸ್, ರೈಟ್? ನಾರ್ಮಲ್ ಆಗಿ ನಾವು ಚಿಕ್ಕ ಮಕ್ಳಿಗೆ ಆಡ್ತಾ ಇರೋವಾಗ ಆಡ್ತಾ ಇಲ್ಲ ಇಲ್ಲ, ಅವರು ಲೈಕ್ ದೇ ಪ್ಲೇಡ್ ವಿತ್ ರೂಲ್ಸ್ ಇಟ್ ಸೆಲ್ಫ್, ಬಟ್ ಇನ್ಸ್ಟೆಡ್ ದೇ. ಹಾ, ಗೊತ್ತಾಯ್ತು. ಸೊ ಐ ಆಮ್ ಜಸ್ಟ್ ಟ್ರೈಂಗ್ ಟು ಸೇ ಸಮಥಿಂಗ್ ಯಾರ್. ಹೆಂಗೆ ಅಂದ್ರೆ ಎನಿವೇ ಯು ಆರ್ ಜಸ್ಟ್ ಹಿಟ್ಟಿಂಗ್ ವೆನ್ ಎವರ್ ದ ಶಟಲ್ ಇಸ್ ಕಮಿಂಗ್ ಟುವರ್ಡ್ಸ್ ಯು. ಯು ಆರ್ ನಾಟ್ trying to move around or anything. You can just stand there 1v1 and you can just keep passing the shuttle back and forth. ಆಮೇಲೆ ನಂಗೆ ಇನ್ನೊಂದು ಏನು ಅನಿಸುತ್ತೆ ಗೊತ್ತಾ, ದ ರೀಸನ್ ವೈ ವಿ ಆಲ್ವೇಸ್ ಟ್ರೈ ಟು ಹಿಟ್ ದ ಶಟಲ್ ಬ್ಯಾಕ್ ಟು ದ ಪರ್ಸನ್ ಇಸ್, ನಾವು ಚಿಕ್ಕ ವಯಸ್ಸಲ್ಲಿ ಆಡಿರ್ತೀವಿ, ನಾವೇನಾದ್ರೂ ದೂರ ಹೊಡೆದಿದ್ರೆ ಅವ್ರಿಗೆ ಕೋಪ ಬಂದಿರುತ್ತೆ ಅದರ್ ಪರ್ಸನ್ಗೆ. ಅದಕ್ಕೆ ಅದಕ್ಕೆ ನಮಗೆ ಇಲ್ಲ ನಾವು ಅವ್ರಿಗೆ ಕೊಡಬೇಕು, ಇಲ್ಲಾಂದ್ರೆ ಅವರಿಗೆ ತಲೆ ಕೆಡುತ್ತೆ ಅಂತ ಅನ್ಕೊಂಡ್ಬಿಟ್ಟು ವಿ ವುಡ್ ಕಾನ್ಷಿಯಸ್ಲಿ ಟ್ರೈ ಟು ಗಿವ್ ಇಟ್ ಬ್ಯಾಕ್ ಟು ದ ಪರ್ಸನ್. ದಟ್ ಸಾರ್ಟ್ ಆಫ್ ಗೆಟ್ಸ್ ಇಂಪ್ರಿಂಟೆಡ್ when we try to play it professionally also. There were so many things that you could have told, man, but you told this. ನೀನೇನಾದರೂ ನಾವು ಆಡೋಕ್ಕೆ ಓಕೆ, ಇವಾಗ ನಾನು ಇಲ್ಲಿ ಹೊಡೆದಾಗ ಅವನ ಹತ್ರ ಹೊಡೆದ್ರೇನ ಅವ್ನು ನೆಕ್ಸ್ಟ್ ಇಲ್ಲಿ ಹೊಡೆಯೋಕೆ ಬರೋದು, ಅದು ಹೇಳಿದ್ರು ನಾನು ಒಪ್ಕೋತಿದ್ದೆ. That is a given, right? But if you hit it like somewhere else, the other person will get mad because he has to pick it up.
ಬಟ್ ದ ಗೋಲ್ ಇಸ್ ಟು ಮೇಕ್ ದ ಅದರ್ ಗಾಯ್ ಔಟ್ ಅಲ್ವಾ. ನಾರ್ಮಲ್ ಆಗಿ ಸಿಂಗಲ್ಸ್ ಆಡೋವಾಗ ಅದೇ ಸುಮ್ನೆ ಇಬ್ರೇ ಇರ್ತೀವಿ ಆಡೋವಾಗ. ಸೊ ಅದೇ ಹೇಳ್ತಿರೋದು, ಇವಾಗ ಇಬ್ಬರೇ ಇರುವಾಗ ಯು ಹ್ಯಾವ್ ಟು ಪುಟ್ ಇಟ್ ಟು ದಟ್ ಗಾಯ್ ಸೊ ದಟ್ ಈ ಹಿಟ್ಸ್ ಯು ಬ್ಯಾಕ್. ದಿಸ್ ಇಸ್ ವ್ಯಾಲಿಡ್ ರೀಸನ್ ದಟ್ ಐ ವುಡ್ ಅಗ್ರಿ. ನಿನ್ಗೆ ಯಾವತ್ತಾದ್ರೂ ಆಗಿದ್ಯಾ ಯಾವಾಗ್ಲೂ ಆಗಿಲ್ಲ ಎಕ್ಸ್ಪೀರಿಯನ್ಸ್? ನನ್ಗೆ. ನಾನ್ ನನ್ನ ತಂಗಿ ಜೊತೆ ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ದಾಗ ಸ್ವಲ್ಪ ದೂರ ಹೊಡೆದ್ರೆ ಅವಳು ಬೈದ್ಬಿಟ್ಟು ಇಲ್ಲ ಹಂಗೆ ಹಾಕು ಅಂತ ಹೇಳ್ತಾ ಇದ್ಲು. So I was like, okay, I will try to make sure I like pass it to her only. Cricket is the worst sport, man. It's only 3 to 4 people playing. That's all. Cricket is more of standing around, Sightseeing, bird watching, chill ಮಾಡ್ತಾರೆ ಅದಕ್ಕೆ. waiting in anticipation. ಕೆಲವು ಸರಿ ನಂಗೆ ಚಿಕ್ಕ ವಯಸ್ಸಲ್ಲ ಏನಾದರೂ ಫೀಲ್ಡಿಂಗ್ ಸಿಗ್ಬೇಕಾಗಿತ್ತು ಅಂದ್ರೆ, ಇಫ್ ಐ ವಾಸಂಟ್ ರಿಯಲಿ ಸೀರಿಯಸ್ ಅಬೌಟ್ ದ ಮ್ಯಾಚ್ ಆರ್ ಎನಿಥಿಂಗ್, ಗ್ರೌಂಡಲ್ಲ ಮನೆ ಹತ್ರನೇ, ಐ ವುಡ್ ಜಸ್ಟ್ ಲೀನ್ ಅಗೇನ್ಸ್ಟ್ ದ ವಾಲ್ ಇನ್ಸ್ಟೆಡ್ ಆಫ್ ಫೀಲ್ಡಿಂಗ್. ಆರ್ ಕುತ್ಕೊಳ್ಳೋಕೆ ಸಿಕ್ಕಿದ್ರೆ ವಿ ವುಡ್ ಜಸ್ಟ್ ಸಿಟ್. ನಾನು ಬೌಂಡ್ರಿಲಿ ಹೋಗಿ ನಿಂತ್ಕೋತಿದ್ದೆ, ಬೌಂಡ್ರಿ ಇಲ್ಲಾಂದ್ರೆ ವಿಕೆಟ್ ಕೀಪಿಂಗ್, ಬಿಕಾಸ್ ಹೆಂಗಿದ್ರು ಹಿಂದೆ ರನ್ಸ್ ಇರ್ಲಿಲ್ವಲ್ಲ. ಸೊ ವಿಕೆಟ್ ಕೀಪಿಂಗ್ ಅಂಡ್ ಬೌಂಡ್ರಿಲಿ, ಬಿಕಾಸ್ ನನಗೆ ಬಾಲ್ ಹಿಡಿಯಕ್ಕೆ ಬರಲ್ಲ. ವಿಕೆಟ್ ಕೀಪಿಂಗ್ ಇಸ್ ಅಟ್ ಲೀಸ್ಟ್ ಗುಡ್ ಅನ್ಸುತ್ತೆ, ಬಿಕಾಸ್ ದೇರ್ ಇಸ್ ಆಲ್ವೇಸ್ 50-50 the guy will hit the ball or it will come to you. ಅಂಡ್ ಮೋರ್ ಓವರ್ most of the ಇನ್ನೊಂದೇನಂದ್ರೆ ಬ್ಯಾಟ್ಸ್ಮನ್ ಕಡೆ ಅವನೇ ವಿಕೆಟ್ ಕೀಪಿಂಗ್ ಮಾಡ್ತಿದ್ದ, ಬಾಲ್ ಹಿಂದೆ ಹೋಗಿದ್ರೆ ಹೋಗ್ಬಾರ್ದು ಅಂತ. ಸೊ ಆ ತರ ಬೇರೆ ಇತ್ತು. ಆ ರೀಸನ್ಗೋಸ್ಕರ ನಂಗೆ ಅದು ಇಷ್ಟ ಇದ್ದಿದ್ದು. ಅಂಡ್ ಬೌಂಡ್ರಿಗೆ ಯಾರು ಹೊಡೆಯಲ್ಲ, ಹೊಡೆದ್ರು 6ಗೆ ಹೋಗುತ್ತೆ, ಆ ರೀತಿ ಹೊಡಿತಿದ್ರು. ಇಟ್ಸ್ ನಾಟ್ ಎವರ್ ಲೈಕ್ ಉಳ್ಕೊಂಡು 4ಗೆ ಬರೋದು ಆ ಥರ. ನಂಗೆ ಇವಾಗಲೂ ಅಷ್ಟೇ, ಬಾಲ್ ಹಿಡಿಯೋಕ್ಕೆ ಅಷ್ಟು ಬರಲ್ಲ ಆರಾಮಾಗಿ. ಇಫ್ ದೇರ್ ಇಸ್ ಅ ಬಾಲ್ ರೋಲಿಂಗ್ ಆ್ಯಂಡ್ ಕಮಿಂಗ್ ಟು ಮೀ, my hand shake for some reason. It's like, will I catch this or not? Confidence ಇಲ್ಲ ನನಗೆ. I think ಪ್ರಾಕ್ಟೀಸ್ ಇರುತ್ತೆ. ಆ್ಯಂಡ್ ನನಗೆ ಬ್ಯಾಟಿಂಗ್ ಮಾಡೋಕ್ಕೂ ಬರಲ್ಲ, ಐ ಆಮ್ ಅ ಬೌಲರ್. ನನಗೆ ಎಲ್ಲದಕ್ಕಿಂತ ಫೇವ್ರೇಟ್ ಅಂದರೆ ಬ್ಯಾಟಿಂಗ್ಗೆ. ಐ ಡೋಂಟ್ ನೋ ಹೌ ಟು ಬೌಲ್, ಐ ನೋ ಓನ್ಲಿ ಹೌ ಟು ಥ್ರೋ. ನನಗೆ ಬೌಲಿಂಗ್ ಮಾಡೋಕ್ಕೆ ಇಷ್ಟ. ಥ್ರೋ ಅದೇ ಎಸೆಯೋದು ಅದೇ ನನಗೂ ಇದ್ರ ಥರ ಬರಲ್ಲ. ಇವಾಗ ಆ್ಯಕ್ಚುಲ್ ಕ್ರಿಕೆಟಲ್ಲೆಲ್ಲ ಮಾಡ್ತಾರೆ ನೋಡು, ಬೌಲಿಂಗ್ ಆ್ಯಕ್ಷನ್, ಆ ರೀತಿ ಎಲ್ಲ ಇಷ್ಟ ಇಲ್ಲ ನನಗೆ. ನಿಂತ್ಕೊಂಡು ಸ್ಪಿನ್ ಮಾಡೋದು ನಾನು. ಆ್ಯಂಡ್ ಆಫ್ ಸ್ಪಿನ್ ಲೆಗ್ ಸ್ಪಿನ್, ಎವ್ರಿಥಿಂಗ್ ಮ್ಯಾನ್. ಯು ಆರ್ ದೂಸ್ರಾ. ಐ ಆಮ್ ಎವ್ರಿಥಿಂಗ್. ಇನ್ನೊಂದೇನಂದರೆ ಕಾಮಿಡಿ, ನಾವು ನಮ್ಮ ಮನೆ ಹತ್ರ ಎಲ್ಲ ಕ್ರಿಕೆಟ್ ಆಡ್ತಿದ್ವಲ್ಲ, ನಾನೊಂದು ಒಳ್ಳೆ ಟೈಮ್ ಪಾಸ್ ಥರ. ಇಟ್ಸ್ ದ ಮೋಸ್ಟ್ ಟೈಮ್ ಪಾಸ್ ಎವರ್. ಏನಂದರೆ ಫಸ್ಟ್ ಆಫ್ ಆಲ್ ಒಂದು 6 ಜನ ಆ ರೀತಿ ಏನೋ ಆಡ್ತಾ ಇದ್ದಿದ್ದು. ಆಡ್ತಿರೋದ್ರೆ ನಾರ್ಮಲ್ ಗಲ್ಲಿ ಕ್ರಿಕೆಟು, ಅದು ನಾನು ಸೀರಿಯಸ್ ಆಗಿ ಮಾಡ್ಕೊಂಡು ಆಡ್ತಾರೆ ಇವರು. ಅಲ್ಲಿ ಇವಾಗ ವಿಕೆಟ್ ಕೀಪಿಂಗ್ ಮಾಡ್ತಿರ್ತೀನಿ ಅನ್ಕೋ, ಇವಾಗ ನನ್ನ ಫ್ರೆಂಡ್ ಒಬ್ಬ ಬ್ಯಾಟಿಂಗ್ ಮಾಡ್ತಾ ಇರ್ತಾನೆ, ಅಲ್ಲಿ ಬಾಲ್ ಮಾಡ್ತಾನಲ್ಲ, ಇವನ ಹತ್ರ ಬಾಲ್ ಬರೋಷ್ಟರಲ್ಲಿ ನಾನು ಹಿಂದೆಯಿಂದ ಸುಯ್ ಅಂದ್ಬಿಡ್ತೀನಿ, ಇಲ್ಲಾಂದರೆ ಟುಸ್ ಅಂದ್ಬಿಡ್ತೀನಿ. ಅವ್ನು ನಗು ಬಂದ್ಬಿಡುತ್ತಾ, ಬಾಲ್ ಬಿಡ್ತಾನೆ, ಇಲ್ಲ ಔಟ್ ಆಗ್ಬಿಡ್ತಾನೆ. ಆಮೇಲೆ ಅವನು ಇದು ಇಲ್ಲ ಕಣ, ಔಟ್ ಕೊಡಲ್ಲ, ಇವನೇನೋ ಸೌಂಡ್ ಮಾಡ್ತವನೆ, ನಗು ಬಂದ್ಬಿಡ್ತ ಅಂತಾನೆ. ಅಲ್ಲಿ ಆ ಕಡೆ ಬೌಲಿಂಗ್ ನನ್ಗೆ ಗೊತ್ತಿಲ್ಲ ನೀನು ಔಟ್ ಅಂತ. ನಾನು ಹೋಗ್ಬಿಟ್ಟು ಒಂದು ಗೋಡೆ ಮೇಲೆ ಕೂತ್ಕೊಂಡ್ಬಿಡೋದು, ಅವ್ರದ್ದು ಒಂದು ಅರ್ಧ ಅವರ್ ಚರ್ಚೆ ನಡೆಯುತ್ತೆ. ಇಟ್ಸ್ ಮೋರ್ ಲೈಕ್ ನೀನು ಡ್ರಾಮಾ ನೋಡೋಕೆ ಹೋಗ್ತಾ ಇದೆಯಾ ರಾದರ್ ದೆನ್ ಪ್ಲೇಯಿಂಗ್ ದ ಗೇಮ್ ಅಂತ. ಆ್ಯಂಡ್ ಆ ಟೈಮಲ್ಲೆಲ್ಲ ನಿಂಗೆ ಗೊತ್ತಲ್ಲ, ಇದು ಸ್ಕೂಲಿಂದ ಬಂದಮೇಲೆ 1 hour 2 hour ಅಷ್ಟೇ ಬಿಡೋದು ಆಡೋಕ್ಕೆ. ಆ್ಯಂಡ್ ಆಡೋಕ್ಕೆ ಕ್ರಿಕೆಟ್ ಆಡ್ಬೇಕಂತ ಹೇಳ್ಬಿಡ್ತಾರೆ, ಹೋಗ್ಬಿಡೋದು ಹಿಂಗೆ ಸುಯ್ ಅದು ಇದು ಮಾಡಿಬಿಡೋದು, ಅಲ್ಲಿ ಬಿಟ್ಬಿಡ್ತಾರೆ. ಅಲ್ಲೊಂದು ಚರ್ಚೆ ಆಗುತ್ತೆ, ಅದೊಂದು 1/2 hour ನಾನು ಹೋಗಿ ಕೂತ್ಕೊಂಡ್ಬಿಡೋದು. ಲೈಕ್ ನೋ ಬಡಿ ವಾಂಟ್ಸ್ ಟು ಲೆಟ್ ಗೋ, ಆಯ್ತು ಪರವಾಗಿಲ್ಲ ಹೋಗೋ, ಅದು ನೋ ಬಡಿ ವಿಲ್ ಹ್ಯಾವ್ ದಟ್ ಮೈಂಡ್. ಎವ್ರಿಬಡಿ ವಾಂಟ್ಸ್ ಟು ನಾನು ಯಾಕೆ ಬಿಟ್ಕೊಡ್ಬೇಕು ಅದು ಇದು ಅಂತೆಲ್ಲ. ಇಫ್ ಯು ಲೆಟ್ ಗೋ ಯು ಕ್ಯಾನ್ ಪ್ಲೇ ಮೋರ್ ಗೇಮ್ಸ್. ಬಟ್ ಪೀಪಲ್ ಡೋಂಟ್ ವಾಂಟ್ ಟು ಲೂಸ್. ನೀನು ಪ್ರೊಫೆಷನಲ್ ಸ್ಲೆಡ್ಜಿಂಗ್ ಮಾಡ್ಬೋದಾಗಿತ್ತು. ಐ ವಂಡರ್, ಸ್ಲೆಡ್ಜಿಂಗ್ ಮಾಡೋ ಬದಲು ನೀನು ಮಾಡ್ತಾ ಇದ್ದಿದ್ರೆ ಹೌ ಇಟ್ ವುಡ್ ಬಿ. ಆ್ಯಂಡ್ ಇನ್ನೊಂದೇನಂದರೆ, ಇವಾಗ ನಾವು ಬ್ಯಾಟಿಂಗ್ ಆಡ್ತಿರ್ತೀವಿ ಅನ್ಕೋ, ನಾನು ಆ ಕಡೆ ರನ್ನರ್ ಇರ್ತೀನಲ್ವಾ, ನಮ್ಮ ಕಡೆ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಇದ್ದ, ಅವ್ನು ಆಡ್ತಾನೆ. ರನ್ ಹೊಡೆದಾಗ್ಲೆಲ್ಲ ಇದು ಗೊತ್ತಲ್ಲ, ಈ ಬ್ಯಾಟ್ ಟಚ್ ಮಾಡ್ತಾರೆ ಗೊತ್ತಾ, ಅಂದ್ರೆ ಇವಾಗ ಒಂದು ರನ್ ಎಲ್ಲ ಓಡಾಡಿರ್ತೀವಿ, ಅವ್ನು ಮತ್ತೆ ಗೊತ್ತಾಯ್ತು ನಂಗೆ ಬ್ಯಾಟ್ ಟಚ್ ಮಾಡಕ್ಕೆ ನಂಗೆ ಅದು ಇಷ್ಟ ಇಲ್ಲ ಮಾಡಕ್ಕೆ. ಅವ್ನು ಬ್ಯಾಟಿಂಗ್ ಟಚ್ ಮಾಡಕ್ ಬರ್ತಾರೆ, ಬ್ಯಾಟ್ ಕೊಡಲ್ಲ ನಾನು, ಟ್ರಿಗರ್ ಆಗ್ಬಿಡ್ತಾನೆ, ಕೊಡಲ್ಲ ಅಂದ್ಬಿಟ್ಟು ಹುಡ್ಕೊಂಡ್ಬಂದು ಬ್ಯಾಟಿಂಗ್ ಹಿಂಗೆ ಟಚ್ ಮಾಡಿ ಹೋಗ್ತಾನೆ. ಲೈಕ್ ವೈನ್ ಗ್ಲಾಸ್ನ ಕ್ಲಿಂಕ್ ಮಾಡೋಲ್ಲ, ಅದೊಂಥರ ಗೊತ್ತಿಲ್ಲ ಓಸಿಡಿನೋ ಏನೋ ಆಗ್ಬಿಟ್ಟಿರತ್ತೆ ಅವ್ರಿಗೆ, ಇಲ್ಲಾಂದ್ರೆ ಔಟ್ ಆಗ್ಬಿಡ್ತೀವಿ ಅಂತ ಟಚ್ ಮಾಡಿಲ್ಲ. ಸೂಪರ್ಸ್ಟಿಷನ್ ಆರ್ ವಾಟ್ ಎವರ್. ನನಗೆ ಒಂದ್ಸರಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಕ್ರಿಕೆಟ್ ಆಡುವಾಗ. ನಾನು ಯೂಶಲಿ 1 side ಬ್ಯಾಟಿಂಗ್ ಆಡಿದ್ದು, 2 side ಬ್ಯಾಟಿಂಗ್ ಫಸ್ಟ್ ಟೈಮ್ ಆಡ್ತಾ ಇರೋದು.
ನನಗೆ ಅವಾಗ ಗೊತ್ತಾಯ್ತು, ಓಕೆ ಆ ಕಡೆ ಒಬ್ರು ನಿಂತ್ಕೊಂತಾರೆ, ಈ ಕಡೆ ಒಬ್ರು ನಿಂತ್ಕೊಂತಾರೆ, ಇಬ್ರು ಓಡಬೇಕು ರನ್ಗೋಸ್ಕರ ಅಂತ. ಬ್ಯಾಟಿಂಗ್ ಆಡ್ತಾ ಇರೋನು ಹಿ ಹಿಟ್ಸ್ ದ ಬಾಲ್, ಆಮೇಲೆ ನಾನು ಈ ಕಡೆಯಿಂದ ಓಡ್ಬಿಟ್ಟೆ. ಅವನು ಅಲ್ಲೇ ನಿಂತ್ಕೊಂಡಿದ್ದಾನೆ, ಅವ್ನು ಹೇಳ್ತಾ ಇದ್ದಾನೆ ವಾಪಸ್ ಹೋಗು ಅಂತ. ತುಂಬಾ ಚಿಕ್ಕವನು, ಮೇ ಬಿ ಲೈಕ್ 5th ಸ್ಟ್ಯಾಂಡರ್ಡ್ ಅಥವಾ ಏನೋ ಗೊತ್ತಿಲ್ಲ. ನಾನು ಅವನ ಕಡೆ ಬಂದ್ಬಿಟ್ಟು ಸ್ಕ್ರೀಸಲ್ಲಿ ಇದ್ದೀನಿ. ನಾನು ಅವನ ಜೊತೆ ಹೇಳ್ತಾ ಇದ್ದೀನಿ, ನಾನು ಆಲ್ರೆಡಿ ಸ್ಕ್ರೀಸಲ್ಲಿ ಇದ್ದೀನಿ, ನಾನು ಸೇಫ್ ಆಗಿದ್ದೀನಿ ಅಂತ. ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಆ ಸ್ಕ್ರೀಸಲ್ಲೇ ಇರಬೇಕು ಅಥವಾ ಅವನಿಲ್ಲಿರ್ಬೇಕು ಅಂತ. ಆಮೇಲೆ ಅವ್ನು ಬಂದ್ಬಿಟ್ಟು ಔಟ್ ಮಾಡ್ಬಿಟ್ಟ. ನನಗೆ ಅವತ್ತೆಲ್ಲ ಫುಲ್ಲು ಬೇಜಾರು, ಯಾಕೋ ನನಗೆ ಮೋಸ ಮಾಡ್ಬಿಟ್ಟಿದ್ದಾರೆ ಇವರು. ನಾನು ಸ್ಕ್ರೀಸಲ್ಲಿ ಇದ್ರೂ ದೇ ಹ್ಯಾವ್ ಡಿಕ್ಲೇರ್ಡ್ ಮೀ ಆಸ್ ಔಟ್ ಅಂತ. ಅಂದ್ರೆ ನಾನು ಎಲ್ಲ ದೊಡ್ಡವ್ರು ಆಡ್ತಾ ಇದ್ದಿದ್ದು, ನಾನು ಚಿಕ್ಕವನವಾಗ. ನೀನು ಅಭಿಮನ್ಯು, ರೂಲ್ಸ್ ಗೊತ್ತಿಲ್ಲದೆ ಒಳಗಡೆ ಹೋಗ್ಬಿಟ್ಟು. ಬಟ್ ಫಸ್ಟ್ ಟೈಮ್ ನಾನು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ 2 ಸೈಡ್ ಬ್ಯಾಟಿಂಗ್. ಅದೇ ರೂಲ್ಸ್ ಅರ್ಧಂಬರ್ಧ ತಿಳ್ಕೊಂಡು ಹೋಗ್ಬಿಟ್ಟಿದ್ದೆ ನೀನು. ಇಟ್ ಇಸ್ ಯುವರ್ ಸಿಚುಯೇಷನ್ ಇಸ್ ಲಿಟ್ರಲಿ ಐ ಆಮ್ ವಿಜುವಲೈಸಿಂಗ್ ಅಭಿಮನ್ಯು ಗೋಯಿಂಗ್ ಟು ಹೆವೆನ್ ಆ್ಯಂಡ್ ಆಸ್ಕಿಂಗ್ ಗಾಡ್ ಮೋಸ ಮಾಡಿಬಿಟ್ಟಿದ್ದಾರೆ ನನಗೆ. ಅದು ಒಳಗಡೆ ಹೋದೆ ನಾನು, ಚಕ್ರವ್ಯೂಹ ಎಲ್ಲ ಭೇದಿಸ್ಕೊಂಡು ಅಲ್ಲೋಗಿ ನೋಡಿದ್ರೆ ಹಾಕೊಂಡು ಗುಂಬಿಟ್ರು ನನಗೆ ಅನ್ನೋ ಥರ. ಬಟ್ ನಂಗೆ ತುಂಬ ಟೈಮು ಇತ್ತು, ಐ ರಿಮೆಂಬರ್, ಟು ಗೋ ಬ್ಯಾಕ್. ಐ ವಾಸ್ ಲೈಕ್ ವೈ ಶುಡ್ ಐ ಗೋ ಬ್ಯಾಕ್ ಟು ಬಿಕಮ್ ಸೇಫ್? ಬಂದಿದ್ದ ಜಾಗಕ್ಕೆ ಯಾಕೆ ಹೋಗ್ಬೇಕು ನಾನು ವಾಪಸ್? ಇನ್ನ ವರ್ಸ್ಟ್ ಏನಂದರೆ PU ಟೈಮಲ್ಲಿರುವಾಗ ಸಂಡೇಸ್ ಕರಿಯೋರ್ ಗುರು ಮಲ್ಲೇಶ್ವರಂ ಗ್ರೌಂಡಲ್ಲಿ 3 ಜನ, ಒಬ್ಬ ಬ್ಯಾಟಿಂಗು, ಒಬ್ಬ ಬೌಲಿಂಗು, ಒಬ್ಬ ಫೀಲ್ಡ್ರು, ದೊಡ್ಡ ಗ್ರೌಂಡಲ್ಲಿ. ಆ್ಯಂಡ್ ನಾವು ಮಲ್ಲೇಶ್ವರಂ ಗ್ರೌಂಡೆಲ್ಲ ಅಲ್ಲೊಂದು 50 ಜನ ಕ್ರಿಕೆಟ್ ಆಡ್ತಿರ್ತಾರೆ. ಯಾರ ಬಾಲ್ ಎಲ್ಲಿ ಬರೋದು ಗೊತ್ತಾಗಲ್ಲ, ಅಟೆನ್ಷನ್ ಕೊಡ್ಕೊಂಡಿರ್ಬೇಕು. ಸಡನ್ನಾಗಿ ಕಿರ್ಸ್ತಾರೆ, ಆಮೇಲೆ ಭಯನೂ ಆಗ್ತಾ ಇರುತ್ತೆ, ಸಡನ್ ಆಗಿ ಏನಾದ್ರು ಹೊಡೆದ್ಬಿಟ್ರೆ ಹೌದು, ಅಂತ. ಸಡನ್ನಾಗಿ ಕಿರ್ಸ್ತಾರೆ ಬಾಲ್ ಅಂತ. ಕಾಲ್ ಭಾಗ ಗ್ರೌಂಡ್ ಕವರ್ ಮಾಡಬೇಕು ಒಬ್ಬ ಬ್ಯಾಟ್ಸ್ಮನ್, ಹೆಂಗಂದ್ರೆ ಹಂಗೆ ಬೀಸ್ತಾನೆ. ಅದು ಬಿಸಿಲು, ಕರೆಕ್ಟು ಮಧ್ಯಾಹ್ನದ ಬೇಡ ಅಂದ್ರು ಕರ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ಮನೆ ಹತ್ರ ಆಡುವಾಗ ಟ್ರೀಸ್ ಇತ್ತು. ನಂಗೆ ಗ್ರೌಂಡಲ್ಲಿ ಕ್ರಿಕೆಟ್ ಆಡೋಕೆ ಇಷ್ಟ ಆಗಲ್ಲ, ಐ ಓನ್ಲಿ ಲೈಕ್ ಗಲಿ ಕ್ರಿಕೆಟ್. ಇನ್ನೊಂದೇನಂದರೆ ನನ್ಗೆ ಯಾಕೆ ಹತ್ರ ನಿಂತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ, ಒಂದು ಸತಿ ಐ ಥಿಂಕ್ ಪ್ರೈಮರಿ ಸ್ಕೂಲ್ ಟೈಮಲ್ಲಿರುವಾಗ ಪ್ಲಾಸ್ಟಿಕ್ ಬಾಲು, ಈ ಗಟ್ಟಿ ಪ್ಲಾಸ್ಟಿಕ್ ಬಾಲ್ ಬರೋದು ಗೊತ್ತಾ? ಆ ಪ್ಲಾಸ್ಟಿಕ್ ಬಾಲು, ಕೆಲವೊಂದು ಪ್ಲಾಸ್ಟಿಕ್ ಬಾಲ್ ಸಾಫ್ಟ್ ಆಗಿರುತ್ತೆ, ಇದು ಫುಲ್ಲು ದಪ್ಪ ಪ್ಲಾಸ್ಟಿಕ್ ಥಿಕ್ನೆಸ್ಸು. ಅಲ್ಲಿ ಚಿಕ್ಕದಾಗೆ ಆಡ್ತಾ ಇದ್ದಿದ್ದು, ಮುಂದೆ ನಿಲ್ಲಿಸ್ಬಿಟ್ಟವ್ರು ನನಗೆ. ಸೊ ನಾನು ಆರಾಮಾಗಿ ನಿಂತ್ಕೊಂಡಿದ್ದೀನ, ಇಲ್ಲಿಂದ ಬಾಲ್ ಹಾಕ್ದಾಕೊಂಡು ಅಲ್ಲಿಂದ ಬೀಸ್ದ ನೋಡು, ಮುಖಕ್ಕೆ ಚೀಕ್ಸ್ಗೆ ರಪ್ಪಂತ ಹಿಂಗೆ ಬಂದು ಹೊಡಿತು. ಅದೇ ಲಾಸ್ಟು, ಊದ್ಕೊಂಡ್ಬಿಡ್ತು ಚೀಕ್ಸು. ಅದೇ ಲಾಸ್ಟು. ಅವತ್ತಿಂದ ಕ್ರಿಕೆಟಲ್ಲಿ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ ನನಗೆ. ಈ ರಬ್ಬರ್ ಬಾಲಲ್ಲಿ ಆಡ್ತೀವಲ್ಲ, ಆ ರಬ್ಬರ್ ಬಾಲಲ್ಲಿ ಆಡುವಾಗ ಇಟ್ ಮೈಟ್ ಬಿ ಮೋರ್ ಡೆವಸ್ಟೇಟಿಂಗ್. ಪ್ಲಾಸ್ಟಿಕ್ ಬಾಲ್ ಇಸ್ ಓಕೆ ಅನ್ಸುತ್ತೆ, ಬಟ್ ಹಾರಿಬಲ್ ಅಂದರೆ ರಬ್ಬರ್ ಬಾಲ್ಸ್ ಬರ್ತಾ ಇತ್ತು. ಆ ಮೈಲೋ ಬ್ಯಾಟೋ ಅಥವಾ ಏನೋ ಕೊಡ್ತಾ ಇದ್ರು ರಬ್ಬರ್ ಬಾಲ್ ಜೊತೆ, ಇಟ್ ವಾಸ್ ಹಾರಿಬಲ್. ರಬ್ಬರ್ ಬಾಲ್ ಈಸ್ ಆಲ್ಸೋ ಫೈನ್ ಮ್ಯಾನ್, ಬಿಕಾಸ್ ಇಟ್ ವಿಲ್ ಬಿ ಅ ಬಿಟ್ ಸಾಫ್ಟ್. ಅಗೇನ್ ರಬ್ಬರ್ ಬಾಲಲ್ಲೂ ನಿಂಗೆ 2 ರೀತಿ ಬರುತ್ತೆ, ಸಾಫ್ಟ್ ಇರೋದು, ಒಂದು ತುಂಬ ಗಟ್ಟಿ ಇರೋ ಥರದ್ದು. ಒಂದೇನು ಅಂದರೆ, ಪ್ಲಾಸ್ಟಿಕ್ ಬಾಲ್ ಯು ವಿಲ್ ಹ್ಯಾವ್ ಇಂಜುರೀಸ್ ಆನ್ ದ ಔಟ್ಸೈಡ್, ಬಟ್ ರಬ್ಬರ್ ಬಾಲ್ ಯು ಕ್ಯಾನ್ ಹ್ಯಾವ್ ಇಂಜುರೀಸ್ ಆನ್ ದ ಇನ್ಸೈಡ್. ಪ್ಲಾಸ್ಟಿಕ್ ಅಂದರೆ ಸ್ಕಿನ್ನಿಗೆ ಏಟಾಗುತ್ತೆ, ಅದು ಇಂಪ್ಯಾಕ್ಟ್ ಆಗಿದ ತಕ್ಷಣ. ಬಟ್ ಆ ರಬ್ಬರ್ ಬಾಲಲ್ಲಿ ಬಿಕಾಸ್ ಆಫ್ ಇಟ್ಸ್ ಏನೋ ವೆಯ್ಟೋ ಅಥವಾ ಅದರ ಹೆಫ್ಟೋ ಏನೋ ಇರೋದ್ರಿಂದ ಯು ಕ್ಯಾನ್ ಗೆಟ್ ಇಂಟರ್ನಲಿ ಇಂಜುರೀಸ್. ನೀನು ಕಾರ್ಕ್ ಬಾಲಲ್ಲಿ ಆಡಿದ್ಯಾ? ಕಾರ್ಕ್ ಬಾಲಲ್ಲಿ ಅಂದರೆ ನಮ್ಮ ಇದ್ರಲ್ಲಿ ಕರ್ಕೊಂಡೋಗಿದ್ರಲ್ಲ, ಬಿಪಿನಿಂದ ಒಂದು ಸತಿ ಸೆಲೆಕ್ಷನ್ ಮಾಡೋಕ್ಕೆ ಗ್ರೌಂಡಿಗೆ ಕರ್ಕೊಂಡೋಗಿದ್ರು ನೋಡು, ಅಲ್ಲಿ ಆಡಿದ್ದೆ. ಒಂದು 2-3 ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಐ ಪ್ಲೇಡ್ ಕ್ರಿಕೆಟ್. ನಾನು ಫಸ್ಟ್ ಟೈಮ್ ಆ ಬಾಲ್ನ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ, ಹೌ ಡು ಪೀಪಲ್ ಈವನ್ ಪ್ಲೇ ವಿತ್ ದಿಸ್, ಇಟ್ ಡಸಂಟ್ ಪಿಚ್ ಓನ್ಲಿ. ಹೌದು, ಅದೇ ಅಷ್ಟು ಫೋರ್ಸಲ್ಲಿ ಎಸಿಬೇಕು ಅದು. ಬಟ್ ಬೆಸ್ಟ್ ಅಂದರೆ ಪೇಸರ್ ಅಂತ ಒಂದು ಬಾಲ್ ಬರ್ತಾ ಇತ್ತು, ಪೇಸರ್, ಯು ವುಡ್ ಪ್ಲೇ ವಿತ್ ದಟ್. ಹೌದು. 25 rupees. ಇವಾಗ ಎಷ್ಟಲ್ಲ ನಂಗೇನು ಗೊತ್ತು ಎಷ್ಟಿದೆ 100. ಇವಾಗ? ಇಟ್ಸ್ ಕ್ಲೋಸ್ 4x. ಇಟ್ಸ್ 80 + 100 ಅರೌಂಡ್ ಇದೆ. ಬ್ಯಾಕ್ ದೆನ್ ಯಾರ ಹತ್ರ ಯಾವ ಟೆನ್ನಿಸ್ ಬಾಲ್ ಇದೆ ನೋಡ್ಬಿಟ್ಟು ವಿ ಯೂಸ್ ಟು ಜಡ್ಜ್ ದೇರ್ ಏನಂತಾರೆ ಫೈನಾನ್ಷಿಯಲ್ ಸ್ಟೇಟಸ್ ಕೈಂಡ್ ಆಫ್. ಓಕೆ, ಇದು ಯಾಕೋ ನನಗೆ ನ್ಯೂ ಅನಿಸ್ತಾ ಇದೆ, ಯಾಕೆಂದ್ರೆ ನನಗೆ ಗೊತ್ತಿರೋರ ಹತ್ರ ಎಲ್ಲರ ಹತ್ರ ಬರೀ ಪೇಸರೇ ಇದೆ. ಪೇಸರ್ ಇಸ್ ಫೈನ್. ಇವಾಗ ಕಾಸ್ಕೋ ಇತ್ತು, ಕಾಸ್ಕೋ ಇಸ್ ಲೈಕ್ ನಾರ್ಮಲ್ ಎವ್ರಿಬಡಿ ಅಫೋರ್ಡಬಲ್ ಥರ. ಇಟ್ಸ್ ಸ್ಟಿಲ್ ಸ್ಟ್ಯಾಂಡರ್ಡ್. ಕಾಸ್ಕೋ ಇಸ್ ಸ್ಟಿಲ್ 10 rupees ಏನೋ ಇತ್ತಲ್ವಾ? 15-20 rupees ಆ ಥರ ಏನೋ ಇದ್ದಿದ್ದು. ಇನ್ನು 10 rupees ಟೆನ್ನಿಸ್ ಬಾಲು ಸಿಗೋದು, ದಟ್ ವಾಸ್ ಲೈಕ್ ವೆರಿ ಲೋಕಲ್ ಥರ ಅದು. ಕಾಸ್ಕೋ ವಾಸ್ ಪ್ಲೇಯಬಲ್, ಲೈಕ್ ಇಟ್ಸ್ ಲೈಕ್ ಆನ್ ಪರ್ ಸ್ಟ್ಯಾಂಡರ್ಡ್ ಬಾಲ್ ಅದು. ಪೇಸರ್ ಈಸ್ ಅದ್ರ ಮೇಲ್ಗಡೆ, ಸೊ ಅದು ಫುಲ್ ಚೆನ್ನಾಗಿ ಬೌನ್ಸ್ ಆಗೋದು ಈ ಥರದ್ದು. ನೆಕ್ಸ್ಟ್ ಬಂದು ವಿಲ್ಸನ್ನು.
ವಿಲ್ಸನ್ ಗೊತ್ತು. ಇಟ್ ವಾಸ್ ಲೈಕ್ ಕ್ರೇಜಿ 45 or something. 45 I 50 remember. rupees. ಸೊ ಯಾರ ಹತ್ರ ವಿಲ್ಸನ್ ಇದೆ ಅಂದ್ರೆ ರಿಚ್ ಕಿಡ್ ಅವನು. ಈವನ್ ಪೇಸರ್ ವಾಸ್ ಲೈಕ್ ನಿಯರ್ ಬೈ, ಬಟ್ ಫೈನ್. ಕಾಸ್ಕೋ ಇಸ್ ಅವರ್ ಗೋ ಟು ಟೆನ್ನಿಸ್ ಬಾಲ್ ತರ. ಸೊ ಇಫ್ ಯು ರಿಮೆಂಬರ್, ನೀನು ಪೇಸರ್ ಬಾಲ್ ನ ನ್ಯೂಲಿ ಬೈ ಮಾಡಿದಾಗ ಇಟ್ ವುಡ್ ನಾಟ್ ಬಿ ಅ ಸ್ಮೂತ್ ಸರ್ಫೇಸ್. ಒಳ್ಳೆ ಏನೋ ಫೋಮಿಶ್ ತರ ಇರ್ತಾ ಹೌದೌದು. ಇತ್ತು. ನಿಂಗೆ ಆ ಸರ್ಫೇಸ್ ಅಲ್ಲಿ ಆಡಕ್ ಇಷ್ಟ ಆಗ್ತಾ ಇತ್ತಾ, ಅಥವಾ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಫುಲ್ ಸ್ಮೂತ್ ಆಗ್ಬಿಡೋದಲ್ಲ? ಡಿಡ್ ಯು ಲೈಕ್ ದಟ್? ಅಂದ್ರೆ ಆ ಥರ ಏನು ಪ್ರಿಫರೆನ್ಸ್ ಥರ ಏನಿಲ್ಲ, ಬಟ್ ಐ ಡೂ ಲೈಕ್ ದ ರಫ್ ಆಗುತ್ತೆ ನೋಡು, ಅದು ಇಷ್ಟ, ಅದು ಚೆನ್ನಾಗಿರುತ್ತೆ. ಹಾ, ಅವಾಗ ಗ್ರಿಪ್ ಹೌದು. ಸಿಗುತ್ತೆ. ಸ್ಪಿನ್ ಮಾಡಕ್ಕೆಲ್ಲ ತುಂಬಾ ಈಸಿ ಅವಾಗ. ಈವನ್ ದೋ ದ ಬಾಲ್ ಮೈಟ್ ನಾಟ್ ಬೌನ್ಸ್ ಆಸ್ ಮಚ್, ಇಟ್ ಇಸ್ ಮಚ್ ಈಸಿಯರ್ ಟು ಗ್ರಿಪ್ ದ ಬಾಲ್, ಕ್ಯಾಚ್ ದ ಬಾಲ್, ಸ್ಪಿನ್, ಆಲ್ ಆಫ್ ದಟ್. ಬಾಲ್ ಬೌನ್ಸ್ ಆಗುತ್ತೆ ಚೆನ್ನಾಗಿ. ಮೇ ಬಿ ಐ ಆಮ್ ಜಸ್ಟ್ ರಿಮೆಂಬರಿಂಗ್ ಇಟ್ ರಾಂಗ್, ಬಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬೌನ್ಸ್ ಆಗ್ತಾ ಇತ್ತು. ಐ ರಿಮೆಂಬರ್ ದಟ್ ಮಚ್. ಇಟ್ ಬೌನ್ಸಸ್ ವೆಲ್. ಅದೇ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಇದ್ದಿದ್ದು ಮೂರು ಇದಕ್ಕೂ. ಕಾಸ್ಕೋ, ಪೇಸರ್, How much it bounces. ವಿಲ್ಸನ್ ನೀನು ನೋಡಿದ್ರೆ ಎವ್ರಿಥಿಂಗ್ ಬೌನ್ಸ್ಡ್ ಬಿಟ್ ಬೆಟರ್. ಅಂಡ್ ಫಾರ್ ಲಾಂಗರ್ ಐ ಥಿಂಕ್. ಚೆನ್ನಾಗಿತ್ತು. ನೀನು ಇದು ಕಣ್ಣಮುಚ್ಚಾಲೆ ಡೈಡ್ ಇದೆಲ್ಲ ಆಡಿದ್ಯಾ? ಆಡಿದ್ದೀನಿ. ನೈಟ್ ಟೈಮು ಏನೋ ಕರೆಂಟ್ ಹೋಗ್ಬಿಟ್ರೆ ಅವಾಗ ಆಡ್ತಿದ್ವಿ. ಸಾಯಂಕಾಲದ ಹೊತ್ತು ಒಂದು 7 o'clock ಅರೌಂಡು ಎಲ್ಲ ಕತ್ಲಾಗ್ಬಿಡುತ್ತೆ ನೋಡು. ಅವಾಗೆಲ್ಲ ಆಂಟಿ ಎಲ್ಲ ಬಂದು ಆಚೆ ಕೂತ್ಕೊಂಡು ಮಾತಾಡೋರು. ನಾವೆಲ್ಲ ಅವಾಗ ಡೈಡ್ ಆಡೋದು. ನಂಗೆ ಐಡ್ ಅಂಡ್ ಸೀಕ್ ಆಡಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಡೈಡ್ ವಾಸ್ ಮಚ್ ಬೆಟರ್. ಅದೇ, ಸೊ ನಾವು ಡೈಡ್ ಆಡ್ತಿದ್ವಾ, ಏನಾದರೂ ಒಬ್ಬನ ಕಳಿಸ್ಬಿಡೋದು, ಹೋಗೋ ಒಂದು ಕಂಬ ಮುಡ್ಸ್ಕೊಂಬ ಅಂತ. ಅವ್ನು ಹೋಗಿ ಬರೋಷ್ಟರಲ್ಲಿ ನಾವು ಆಂಟಿ ಪಕ್ಕದಲ್ಲಿ ಕೂತ್ಕೊಂಡಿರ್ತೀವಿ. ರಾತ್ರಿ ಹೊತ್ತು ಕಾಣಿಸಲ್ವಲ್ಲ, ಅವ್ನು ಹಿಂಗೆ ಪಾಸ್ ಆಗಿದೆ. ಐ ರಿಮೆಂಬರ್ ಡೈಡ್ ಆಡೋವಾಗ ಅಥವಾ ಹೈಡ್ ಅಂಡ್ ಸೀಕ್ ಆಡೋವಾಗ ಇಟ್ ವಾಸಂಟ್ ಅಬೌಟ್ ರಿಯಲಿ ಹೈಡಿಂಗ್. ಮೇನ್ ಅಬ್ಜೆಕ್ಟಿವ್ ಏನಂದ್ರೆ ಹೈಡ್ ಮಾಡ್ಬಿಟ್ಟು ಬೇರೆ ರೋಡ್ಗೆ ಹೋಗ್ಬಿಡೋದು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಆಮೇಲೆ 1-2 hours ಆದ್ಮೇಲೆ ವಾಪಸ್ ಬರೋದು. ದಟ್ ವಾಸ್ ದ ಆಕ್ಚುಯಲ್ ಥಿಂಗ್ ಪೀಪಲ್ ಡಿಡ್. ನಾವು ಯಾವ ರೀತಿ ಅಂದರೆ ಅದೇ, ನಮ್ಗೆ ಸ್ವಲ್ಪ ಕತ್ಲು ಟೈಮಲ್ಲಿ ಆಡಿದ್ರೆ ಚೆನ್ನಾಗಿರ್ತಿತ್ತು. ಒಂದೊಂದ್ಸತಿ ನಾವು ಸುಮ್ಮನೆ ಹಂಗೆ ರೋಡಲ್ಲಿ 2-3 ಜನ ಹಂಗೆ ಹೆಗಲ್ ಮೇಲೆ ಕೈ ಹಾಕೊಂಡು ನಡ್ಕೊಂಬರೋದು. ಅವ್ನು ಗೊತ್ತಾಗಲ್ಲ, ಗಾಡಿ ಏನಾದರೂ ಆ ಕಡೆಯಿಂದ ಬಂದಾಗ ಹೆಡ್ಲೈಟಲ್ಲಿ ಮಕ ಬಿದ್ದರೆ ಮಾತ್ರ ಗೊತ್ತಾಗ್ಬಿಡೋದು. ಈ ರೀತಿ ಡೇ ಟೈಮಲ್ಲಿ ಆಡೋವಾಗ ಏನಂದರೆ ಹೋಗ್ಬಿಟ್ಟು ಒಂದು ಬಿಲ್ಡಿಂಗಲ್ಲಿ ಕೂತಿರ್ತೀವಿ, ಅವನೇನಾದ್ರೂ ಅಲ್ಲಿ ಬಂದುಬಿಟ್ರೆ ಅಲ್ಲಿಂದ ಬೇರೆ ಬಿಲ್ಡಿಂಗಿಗೆ ಎಗರೋದು, ಆ ರೀತಿ ಶಿಫ್ಟ್ ಮಾಡೋದು. ಹೋಗ್ತಾ ಹೋಗ್ತಾ ಆ್ಯಸ್ ಇಯರ್ಸ್ ಪಾಸ್ಟ್ ಬೈ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡ್ತಿದ್ದೆ. ನಮ್ಮ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಟಿ ವಿ ಮಾಡಿಕೊಂಡು ಆಮೇಲೆ ಬರ್ತಾಯಿದ್ದೆ. ಆ ರೀತಿ ಮಾಡ್ತಾಯಿದ್ದೆ ನಾನು. ದಟ್ ವಾಸ್ ಫನಿ. ಎಲ್ಲ ಬಿಲ್ಡಿಂಗ್ಸ್ ಟೆರೇಸ್ ಪಕ್ಕನೇ. ಯು ಕುಡ್ ಜಂಪ್ ಫ್ರಮ್ ಎನಿ ಸ್ಟ್ರೀಟ್ ಟು ಎನಿ ಅದರ್ ಸ್ಟ್ರೀಟ್ ದಟ್ ವೇ. ಹೌದು. ಓನ್ಲಿ ಪ್ರಾಬ್ಲಮ್ ವಾಸ್ ದ ಅಂಕಲ್ ಆ್ಯಂಡ್ ಆಂಟೀಸ್. ಅವ್ರಿಗೆಲ್ಲ ಆಬ್ವಿಯಸ್ಲಿ ಭಯ. ನೌ ದಟ್ ಐ ಥಿಂಕ್ ಅಬೌಟ್ ದಿಸ್, ನಾವೇನಾದ್ರೂ ಬಿದ್ಬಿಟ್ಟು ಸತ್ತೋಗ್ಬಿಟ್ರೆ ಇಟ್ ಈಸ್ ಬಿಗ್ ಪ್ರಾಬ್ಲಮ್ ಫಾರ್ ದ ವೇ ಯು ಥಿಂಕ್ ಮ್ಯಾನ್. ನೀನ್ ಭಯ ಅಂದ್ರೆ ಐ ಥಾಟ್ ಯಾರೋ ಕಳ್ಳ ಆ ತರ ಏನೋ ಹೇಳ್ತೀಯ ಅಂತ ಅನ್ಕೊಂಡ್ರೆ ಇವ್ನು ನೋಡಿ ಎಕ್ಸ್ಟ್ರೀಮ್ ಲೆವೆಲ್. ಐ ಡೋಂಟ್ ಥಿಂಕ್ ದೇ ಆರ್ ಸ್ಕೇರ್ಡ್ ಆಫ್ I don't think they are actually scared of kids stealing. Kids alla like no one would steal. How would people know there is kid on their terrace? ಇವಾಗ ಮನೇಲಿ ಅವ್ರ ಪಾಡಾಗ ಅವ್ರ ಬಾಗ್ಲೆಲ್ಲ ಹಾಕೊಂಡು ಕೂತ್ಕೊಂಡಿರ್ತಾರೆ. I think the only thing is they were scared that we would fall and injure them ourselves and it would become a problem for them. That was the big issue. How would that be a problem, man? Because ಅಲ್ಲಿ ಕಲ್ಪ್ರಿಟ್ ನಾವ್ ತಾನೇ ಅಲ್ಲಿ ಬಿಲ್ಡಿಂಗ್ ಹೋಗಿ ಅಲ್ಲಿ ಬಿದ್ದಿರೋದು. But it is still something that they have to worry about. If police alla bandru, people will come. No man. Enadru problem adre, it is still even though it is not blamed on the owner of the property, he will have to police ge odadi ella madbeku. Enadru problem adre. That is why I feel I like Indian thing. Because see, ಅವ್ರು ಏನು ಹೇಳಲ್ಲ, ಸರ್ ಅವ್ನು ಬಂದು ಬಿದ್ದರೆ ನಾವೇನು ಮಾಡೋಕ್ಕಾಗುತ್ತೆ. ಬಟ್ ಅಟ್ಲೀಸ್ಟ್ ಕ್ಲೀನ್ ಮಾಡಿಸ್ಬೇಕಂತ ಅಲ್ಲ ಓಡಾಡ್ಬೇಕು ತಾನೆ ಅವರು. ಕ್ಲೀನ್ ಅದು ಇವಾಗ ಜೋರು ಇದ್ರೆ ಓನರು ಅವ್ನು ಹೇಳ್ತಾನೆ, ಅವ್ನು ನೀವು ಮಾಡಿಸಿದ್ದು ನೀವು ಬಂದು ಎಲ್ಲ ಮಾಡಿ ಅಂತ. ಇಟ್ ಇಸ್ ಸ್ಟಿಲ್ ದೇರ್ ಹೆಡ್ಏಕ್. ಇಟ್ಸ್ ನಾಟ್ ದೇರ್ ಹೆಡ್ಏಕ್ ಮ್ಯಾನ್. ದೇ ವಿಲ್ ಟೆಲ್ ಪೊಲೀಸ್, ಇವಾಗ ಇವ್ರು ಯಾರೋ ಮಾಡಿದಾರೆ ಇದೆಲ್ಲ ಸರಿ ಮಾಡಿಸಿ ಅಂತ ಅವ್ರ ಕೈಯೆಲ್ಲ ಮಾಡ್ತಾರೆ. ಅದೇ ದ ಓನರ್ ನೀಡ್ಸ್ ಟು ಬಿ ಜೋರಾಗಿರ್ಬೇಕಷ್ಟೆ. ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.